ಅಮ್ಮ ಅಮ್ಮ ಭಾವನೆ ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಲಾನಲ್ಲೆಲ್ಲ ನೋಡಿದ್ಯಾ? ಅಲ್ಲೂ ಇಲ್ಲ ಮಾಮ್. ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಭಾವನೆ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಹೇಳಿದ್ಲ? ನಾನು ಇವತ್ತು ಫುಲ್ ಡೇ ಬ್ಯುಸಿ ಇದ್ದೆ ಕಣೋ. ಏನೇನೋ ಪ್ರಾಜೆಕ್ಟ್ಸು ಮೇಲ್ ಕಳ್ಸೋದಿತ್ತು, ನಾನು ನೋಡಿಲ್ಲ. ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಫೋನ್ ಕೂಡ ಮನೇಲೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅಯ್ಯೋ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಭಯನಾ? ಯಾಕೆ? ಯಾಕಂದ್ರೆ ಭವಾನಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅರ್ಥ. ಮನೆ ಬಿಟ್ಟ? ಯಾಕಜ್ಜಿ? ಯಾಕಂದ್ರೆ ನೀವ್ ಅವಳು ಏನ್ ಮಾಡಿದ್ರು ಅವಳು ಮಾಡಿದ ಕೆಲ್ಸನೆಲ್ಲ ತಪ್ಪು ತಪ್ಪು ಅಂತ ಬೈತಾ ಇದ್ರಿ. ಇನ್ನೇನ್ ಮಾಡ್ತಾಳೆ? ಅಮ್ಮ, ಇಷ್ಟಕ್ಕೆಲ್ಲ ಮನಸ್ಸು ಕೆಡ್ಸ್ಕೊಂಡು ಮನೆ ಬಿಟ್ಟು ಹೋಗೋ ಅಂತ ಹುಡುಗಿ ಅಲ್ಲ. ಆಗೆಲ್ಲ ಈ ವಿಷಯನ ಇಗ್ನೋರ್ ಮಾಡೋದಿಕ್ಕಾಗೋದಿಲ್ಲ ವಸು. ಇವತ್ ಮನೇಲಾಗಿದ್ದ ಗಲಾಟೆಯಿಂದ ಭವಾನಿ ಮನ್ಸ್ಗೆ ತುಂಬಾ ನೋವಾಗಿದೆ. ಅವಮಾನ ತಾಳ್ಲಾರ್ದೆ ದುಡುಕಿ ಏನಾದ್ರೂ ತಪ್ಪು ನಿರ್ಧಾರ ತಗೊಂಡ್ಬಿಟ್ರೆ ಕಷ್ಟ. ಅಮ್ಮ, ಹಾಗೆಲ್ಲ ಏನೂ ಆಗಿರಲ್ಲ. ಮೋಸ್ಟ್ಲಿ ಲೇಡೀಸ್ ಕ್ಲಬ್ ಮೀಟಿಂಗ್ ಇರ್ಬೋದು, ಅಲ್ಲಿಗೆ ಹೋಗಿರ್ತಾಳೆ. ಕ್ಲಬ್ ಮೆಂಬರ್ ನಂಬರ್ ಕೊಡಿ. ಒಂದ್ ನಿಮಿಷ, ಕಾಲ್ ತಗೊಳ್ಳೇಬೇಕು. ಎಸ್, ಟೆಲ್ ಮೀ. ವಸುಗೆ ಭವಾನಿ ಸ್ಥಿತಿ ಗೊತ್ತಿಲ್ಲ ಅಥರ್ವಾ. ಮತ್ತೆ ಇವತ್ತವಳು ಕ್ಲಬ್ಗೆ ಹೋಗೋ ಮೂಡಲ್ ಕೂಡ ಇರ್ಲಿಲ್ಲ. ಮನೇಲಿ ಜಗಳ ಆಯ್ತು ಅಂತ ಭವಾನಿ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ಲು. ನಾನ್ ಸಮಾಧಾನ ಮಾಡಕ್ ಹೋದ್ರೆ ತಾನೂ ಮಾತಾಡ್ದೆ, ನನ್ನೂ ಮಾತಾಡಕ್ ಬಿಡ್ದೆ. ನಾನಿದ್ರೇನೆ ಇವ್ರಿಗೆಲ್ಲ ಸಮಸ್ಯೆ ಅಂತ ರೂಮ್ ಒಳಗೋಗಿ ಬಾಗ್ಲಾಕೊಂಡ್ಬಿಟ್ಲು. ಆಮೇಲೆ ಅವಳನ್ನ ನಾನ್ ನೋಡ್ಲೇ ಇಲ್ಲ. ಅಥರ್ವಾ, ಭವಾನಿ ತುಂಬಾ ಸೂಕ್ಷ್ಮ ಕಣೋ. ನಾನ್ ಪ್ರೀತಿಸ್ದವ್ರೆ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಏನಾದ್ರೂ ತಪ್ಪು ನಿರ್ಧಾರ ತಗೊಂಡ್ರೆ ಏನ್ ಮಾಡೋದು? ಬೇಗ ಹೋಗ್ರಪ್ಪ. ಅಕ್ಕ ಹಾಗೆಲ್ಲ ಮಾಡ್ಕೊಳ್ಳೋಷ್ಟು ವೀಕ್ ಅಲ್ಲ. ನಿಜ, ಆದ್ರೆ ಅವಳನ್ನ ವೀಕ್ ಮಾಡಿದ್ದೇ ನೀವು. ಈಗ ವಾದ ಮಾಡೋದಿಕ್ಕಾಗ್ಲಿ ಅಥವಾ ಜಗಳ ಮಾಡೋದಿಕ್ಕಾಗ್ಲಿ ಸಮಯ ಅಲ್ಲ. ಸಿಂಧುಗೆ ಅವಳ ಅಕ್ಕ ಬೇಡ ಅಂದ್ರೂ ಪರವಾಗಿಲ್ಲ, ನಿನಗೆ ನಿನ್ ಹೆಂಡತಿ ಬೇಕು. ಹೋಗೋ, ಬೇಗ ಹುಡ್ಕೋ. ಬ್ರೋ, ಏನಾಯ್ತು? ಬಾ ಹೋಗೋಣ.